ಲಕ್ಷ್ಯ ಮಾಡ್ತಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಉಡುಪಿ ಜಿಲ್ಲೆಯ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಉಡುಪಿ ಜಿಲ್ಲೆಗೆ ಒಬ್ಬರು ಉಸ್ತುವಾರಿ ಸಚಿವರು ಇದ್ದಾರೆ ಇಲ್ಲವೇ ಅಂತಕ್ಕಂಥದ್ದು ಉಡುಪಿ ಜಿಲ್ಲೆಯ ಜನರ ಪ್ರಶ್ನೆ ಆಗಿದೆ. ಆ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕೇವಲ ಧ್ವಜಾರೋಹಣ ಹಾಗೆ ಇಲ್ಲಿ ಕೆಡಿಪಿ ಸಭೆಗಳಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈಜೋಡಿಸಲು ಬಿಡಿ, ಅವರು ಅದರ ಒಂದು ಸಮಸ್ಯೆ ಆಲಿಸಲಿಕ್ಕೆ ಇವತ್ತು ತಯಾರಿಲ್ಲ. ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲಾಸ್ಪತ್ರೆ ಏನಿದೆ 75% ಭಾಗ ಇವತ್ತು ಫಿನಿಶ್ ಆಗಿ ಒಂದು ಉದ್ಘಾಟನೆ ಹಂತದಲ್ಲಿದ್ರೆ ಅದಕ್ಕೆ ಬಿಡಿಗಾಸು ಅನುದಾನವನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರದ ಹತ್ರ ಯೋಗ್ಯತೆ ಇಲ್ಲ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನರಂ ಬಸ್ಸುಗಳನ್ನ 40 ನರಂ ಬಸ್ಸುಗಳಿದ್ದು ಅದನ್ನ ಇವತ್ತು ಕೇವಲ 13 ಬಸ್ಸುಗಳನ್ನ ಮಾತ್ರ ಇವತ್ತು ಅದಕ್ಕೆ ಸೀಮಿತಗೊಳಿಸಿ ಉಳಿದ ಬಸ್ಸುಗಳನ್ನ ಕಡಿತಗೊಳಿಸಿ ಇವರ ಉಚಿತ ಪ್ರಯಾಣ ಯೋಜನೆ ಏನಿದೆ, ಗ್ಯಾರಂಟಿ ಯೋಜನೆ, ಆ ಯೋಜನೆಯ ಫಲಾನುಭವಿಗಳು ಏನಾದರೂ ಜಾಸ್ತಿ ಆಗ್ತಾರೆ ಅನ್ನೋ ದೃಷ್ಟಿಯಲ್ಲಿ ಬಸ್ಸುಗಳನ್ನೇ ಕಡಿತಗೊಳಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗಗಳಿಗೆ ಹೋಗಲಿಕ್ಕೆ ಹಲವು ಭಾಗಗಳಿಗೆ ಬಸ್ ಇಲ್ಲ. ಕೆಲವು ಭಾಗದಲ್ಲಿ ನಮ್ಮ ಪ್ರೈವೇಟ್ ಬಸ್ನವರದ್ದು ಹಲವಾರು ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಪ್ರೈವೇಟ್ ಬಸ್ಸುಗಳು ಸಾಗ್ತಾ ಇದೆ. ಅದರ ಹಿಂದೆ ಒಂದು ಮುಂದೊಂದು ಹಾಕುವಂತ ವ್ಯವಸ್ಥೆಯನ್ನು ಕೆಎಸ್ಆರ್ಟಿಸಿ ಮಾಡ್ತಾ ಇದೆ. ಬೇಕಾದ ಸಂದರ್ಭದಲ್ಲಿ ಬಸ್ಸುಗಳು ಇಲ್ಲ. ಅದೇ ರೀತಿಯಲ್ಲಿ ಭೂಮಾಪಕರೇನು 2 ತಿಂಗಳುಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇಡೀ ಜಿಲ್ಲೆಯ ಕಂದಾಯ ವ್ಯವಸ್ಥೆ ಏನು ಹದಗೆಟ್ಟಿದೆ. ಜನರು ಪರದಾಡ್ತಾ ಇದ್ದಾರೆ. 911ಗೆ ರಿಜಿಸ್ಟ್ರೇಷನ್ಗೆ ಕನ್ವರ್ಷನ್ಗೆ ಪರದಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇವರು 3 ತಿಂಗಳಿಗೊಮ್ಮೆ ಕೆಡಿಪಿ ಸಭೆಗೆ ಬಂದು ಇಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಕೇವಲ ಅದಕ್ಕೆ ಸೀಮಿತವಾಗಿರುವ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೋ ಬ್ಯಾಕ್ ಹೇಳುವುದರ ಮೂಲಕ ಇವತ್ತು ಯುವ ಮೋರ್ಚಾ ತಕ್ಕ ಉತ್ತರವನ್ನು ಕೊಟ್ಟಿದೆ. ಇದು ಕೇವಲ ಸಾಂಕೇತಿಕ ಪ್ರತಿಭಟನೆ. ಇದಕ್ಕೆ ನಾವು ಕೊಟ್ಟಂತ ಕೆಲವೊಂದು ಪ್ರಶ್ನೆಗಳಿಗೆ, ನಾವು ಕೊಟ್ಟಂತ ಬೇಡಿಕೆಗಳಿಗೆ ಉತ್ತರ ಸಿಗದೇ ಇದ್ರೆ ಖಂಡಿತವಾಗಿಯೂ ಇನ್ನು ಬರುವ ದಿನಗಳಲ್ಲಿ ಅವರಿಗೆ ಇಲ್ಲಿ ರಸ್ತೆ ತಡೆಯನ್ನು ಮಾಡಿ ಅವರಿಗೆ ಇಲ್ಲಿ ಗೆರವಾಕುವಂತ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕಿದೆ. ಇವತ್ತು ಕೂಡ ನಾವು ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಅವರ ಪೊಲೀಸ್ ಇಲಾಖೆಯ ಮೂಲಕ ನಮ್ಮನ್ನು ತಡೆಯುವಂತಹ ಕೆಲಸವನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ರು. ಖಂಡಿತವಾಗಿಯೂ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನಾವು ಸತತವಾಗಿ ಹೋರಾಟವನ್ನು ಮಾಡ್ತೇವೆ. ಈ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಮತ್ತು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದಿತ್ತು. ಆದರೆ ನಮ್ಮ ಜಿಲ್ಲೆಯ 5 ಜನ ಶಾಸಕರು ಇವತ್ತು ನಮಗೆ ಒಂದು ಸೂಚನೆಯನ್ನು ಕೊಟ್ಟರು. ಇವತ್ತು ಈ ಒಂದು ಪ್ರತಿಭಟನೆಯನ್ನ ನಾವು ಒಂದು ಸಾಂಕೇತಿಕವಾಗಿ ಮಾಡಿ ಅವರ ಹತ್ರ ಒಂದು ಸಮಯವನ್ನ ಕೇಳ್ತೇವೆ. ಉಸ್ತುವಾರಿ ಸಚಿವರಿಗೆ ಎಲ್ಲ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಸಮಯವನ್ನ ಕೇಳ್ತೇವೆ. ಇಲ್ಲ ಅಂದ್ರೆ ಇದಕ್ಕೆ ನಾವು ಹೇಳುವುದಿಲ್ಲ, ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತೇವೆ. ನಮಗೆ ಕಪ್ಪು ಬಾವುಟ ತೋರಿಸಲು ನಮಗೇನು ಕಾನೂನಾತ್ಮಕ ನಮಗೂ ಗೊತ್ತುಂಟು. ನಮಗೆ ನಮ್ಮ ಮೇಲೆ ಎಫ್ಐಆರ್ ಅದು ಕೂಡ ನಮಗೇನು ಹೆದರಿಕೆ ಇಲ್ಲ. ಆದ್ರೆ ಅವರಿಗೆ ಒಂದು ಮನವಿಯನ್ನ ಆರಂಭಿಕ ಹಂತದಲ್ಲಿ ಒಂದು ಮುನ್ಸೂಚನೆಯನ್ನ ಕೊಟ್ಟು ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಲ್ಲ. ಆದ್ರೆ ಅವರಿಗೆ ಗೆಲುವಾಕುವಂತ ಕೆಲಸವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ನಮ್ಮ ಬೇಡಿಕೆಗಳು ಈಡೇರಿದಿದ್ದೆ ಅದನ್ನು ಮಾಡಲಿಕ್ಕೂ ಕೂಡ ನಾವು ಹಿಂಜರಿಯುವುದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತೇವೆ.